ಮೊದಲನೇದಾಗಿ ಒಂದು ಮ್ಯಾಜಿಕ್ ತೋರಿಸ್ತೀನಿ. ಓಂ ಚುಮ್ 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 ಚುಮ್. ನೋಡಿ, ಹೇಗಿದೆ ಮ್ಯಾಜಿಕ್? ಸೂಪರಾ? ನಾನೇನು ಇಟ್ಕೊಂಡಿಲ್ಲ. ಮ್ಯಾಜಿಕ್ ತೆಗಿಲಾ? ತೆಗಿನ ಮ್ಯಾಜಿಕ್. ಓಂ ಚುಮ್ ಓಂ ಚುಮ್. ಸೊ ಇವಾಗ ಬಿಟ್ರೆ ವಾಪಸ್ ಹೋಗುತ್ತೆ. ನೋ ಮ್ಯಾಜಿಕ್. ಓಂ ಚುಮ್. ಮ್ಯಾಜಿಕ್ ವರ್ಕೌಟ್ ಆಗಿಲ್ಲ. ನೋಡಿ, ಹಿಂಗ್ ಮಾಡ್ತೀನಿ. ವರ್ಕೌಟ್ ಆಯ್ತು ಮ್ಯಾಜಿಕ್. ನೋಡಿ, ಕಾಲ್ ನೋಡಿ ಹೆಂಗಿದೆ. ಇಂಥ ಟೆಕ್ನಾಲಜಿಯಲ್ಲೂ ಮ್ಯಾಜಿಕ್ ವರ್ಕ್ ಆಗುತ್ತಲ್ಲ. ಈಗ ನಂಬ್ತಾರೆ ಇದನ್ನೆಲ್ಲ. ಸೊ ದಯವಿಟ್ಟು ಯಾರು ನಂಬಕೋಬೇಡಿ, ಮ್ಯಾಜಿಕ್ ಅಲ್ಲ ಇದು. ಸೊ ಟೆಕ್ನಾಲಜಿ ಅಷ್ಟೇ. ಹಿಲ್ ಹೋಲ್ಡ್ ಅಸಿಸ್ಟೆಂಟ್ ಅಂತ ಅಂದ್ರೆ ಅಪ್ಗಳಲ್ಲಿ, ಈಗ ಸಪೋಸ್ ನೀವು ಟ್ರಾವೆಲ್ ಮಾಡ್ಬೇಕಾದ್ರೆ ಅಪ್ ಇರುತ್ತೆ, ಆ ಟೈಮಲ್ಲಿ ಸಿಗ್ನಲ್ಗಳಲ್ಲಿ ಸೊ ಬ್ರೇಕ್ ಇಟ್ಕೊಂಡೇ ನಿಂತ್ಕೋಬೇಕು. ಸೊ ಆ ತರ ಆಪ್ಷನ್ ಅಲ್ಲಿ ಇವಾಗ ಸ್ವಲ್ಪ ಹೊತ್ತು ಬ್ರೇಕ್ ನ ಹೋಲ್ಡ್ ಮಾಡಿ ಇಟ್ಕೊಂಡ್ರೆ ಇಲ್ಲಿ ಒಂದು ಸಿಂಬಲ್ ಬರುತ್ತೆ, ಬನ್ನಿ ತೋರಿಸ್ತೀನಿ. ಸೊ ಈ ತರ ಸಿಂಬಲ್ ಬಂದಾಗ ನಿಮ್ ಗಾಡಿ ಹೋಲ್ಡ್ ಆಗುತ್ತೆ. ಸೊ ನೋಡಿ, ಬ್ರೇಕ್ ಬಿಟ್ಟೆ. ಸೊ ಬ್ರೇಕ್ ಒಂದೆರಡು ಸ್ವಲ್ಪ ಹೊತ್ತು ಹೋಲ್ಡ್ ಮಾಡಿದ್ರೆ ಈ ಸಿಂಬಲ್ ಬಂದಾಗ ನಿಮ್ಗೆ ಇಲ್ಲಿ ಹೋಲ್ಡ್ ಅಂದ್ರೆ ಹೋಲ್ಡ್ ಆಗುತ್ತೆ ಗಾಡಿ. ಸೊ ಅವಾಗ ನೀವು ಬಿಟ್ರೆ ಆರಾಮ್ಸೆ ನಿಂತ್ಕೊಂಡು ನೀವು ಮೊಬೈಲ್ ನ ನೋಡ್ಕೋಬಹುದು, ಏನ್ ಬೇಕಾದ್ರೂ ಮಾಡ್ಕೋಬಹುದು. ಅಂದ್ರೆ ಸಿಗ್ನಲ್ ಇದ್ದಾಗ ಗಾಡಿ ಅಪ್ಪು ಅಥವಾ ಡೌನ್ ಇದ್ದಾಗ ಸೊ ಹೋಲ್ಡ್ ಆಗುತ್ತೆ ಆಟೋಮೆಟಿಕ್. ಇದು ಒಂದು ಹೊಸ ಟೆಕ್ನಾಲಜಿ, ಅಂದ್ರೆ ಹೊಸ ಆಪ್ಷನ್ ಬಂದಿದೆ ಇದರಲ್ಲಿ. ಸೊ ಬನ್ನಿ ಇನ್ನು ಏನೇನಿದೆ ಎಲ್ಲ ತಿಳ್ಕೊಂಡೋಣ. ಹಾಯ್, ಹಲೋ, ನಮಸ್ಕಾರ. ನಾನು ಮಿಸ್ಟರ್ ಮಧು. ಆಕ್ಚುಲಿ ನಾನು ಇವತ್ತು ರಿವರ್ ಹಿಂಡಿ ಅನ್ನೋ ಒಂದು ಗಾಡಿನ ರಿವ್ಯೂ ಮಾಡಕ್ ಬಂದಿದ್ದೀನಿ. ಏನೇನು ವಿಶೇಷತೆ ಇದೆ ಅಂದರೆ ಎಷ್ಟು ಕಿಲೋಮೀಟ್ರು ರೇಂಜ್ ಬರುತ್ತೆ, ಅಂದರೆ ಒಂದು ಸಲ ಚಾರ್ಜ್ ಮಾಡಿದ್ರೆ ಎಷ್ಟು ಕಿಲೋಮೀಟ್ರ್ ಓಡುತ್ತೆ, ಅದ್ರ ಜೊತೆಗೆ ಎಷ್ಟು ಕಿಲೋವ್ಯಾಟ್ ಬ್ಯಾಟ್ರಿನ ಯೂಸ್ ಮಾಡಿರ್ತಾರೆ, ಮತ್ತು ಯಾವ ಥರ ಮೋಟ್ರನ್ನ ಯೂಸ್ ಮಾಡಿರ್ತಾರೆ, ಸೆಕೆಂಡ್ ಜನ್ರೇಷನು ಮತ್ತು ಥರ್ಡ್ ಜನ್ರೇಷನ್ಗೂ ಏನು ಡಿಫ್ರೆನ್ಸ್ ಇದೆ, ಸೊ ಡಿಸ್ಪ್ಲೇನಲ್ಲಿ ಏನಾದ್ರು ಚೇಂಜಸ್ ಇದೆಯಾ, ಅಥವಾ ರೇಂಜಲ್ಲಿ ಚೇಂಜಸ್ ಇದೆಯಾ, ಬ್ಯಾಟ್ರಿನಲ್ಲಿ ಚೇಂಜಸ್ ಇದೆಯಾ, ಮತ್ತು ವಾರಂಟಿ ಎಷ್ಟು ದಿನ ಬರುತ್ತೆ, ಪ್ರತಿಯೊಂದು ತಿಳ್ಕೊಂತ ಹೋಗೋಣ. ಇದೆ ಅಂದ್ರೆ ರಿವರ್ ಹಿಂಡಿ ಎಲೆಕ್ಟ್ರಿಕ್ ವೆಹಿಕಲ್ ನಮ್ಮ ಜೊತೆ ಇದೆ. ಅದ್ರ ಜೊತೆಗೆ ಸೇಲ್ಸ್ ಎಕ್ಸಿಕ್ಯೂಟಿವ್ ಆದಂತಹ ಚೇತನ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ, ತುಂಬಾ ದಿನ ಆಯ್ತು ಭೇಟಿಯಾಗಿ. ಈಗ ರಿವರ್ ಹಿಂಡಿನಲ್ಲಿ ಏನೆಲ್ಲ ಚೇಂಜಸ್ ಆಗಿದೆ, ಆಕ್ಚುಲಿ ಫಸ್ಟ್ ಸೆಕೆಂಡ್ ಜನರೇಷನ್ ಇತ್ತು, ಥರ್ಡ್ ಜನರೇಷನ್ ಬಂದಿದೆ. ಮೇಜರ್ ಆಗಿ ಬ್ಯಾಟ್ರಿಯಲ್ಲಿ ಆಗ್ಬೋದು ಅಥವಾ ಮೋಟರ್ ಆಗ್ಬೋದು, ಏನೆಲ್ಲ ಚೇಂಜಸ್ ಆಗಿದೆ ಸರ್? ಈಗ ಜೆನ್ 2 ನೀವು ಕಂಪೇರ್ ಮಾಡೋದಾದ್ರೆ ಈಗ ಜೆನ್ 3 ಸೇಮ್ 4 ಕಿಲೋವ್ಯಾಟ್ ಬ್ಯಾಟ್ರಿ ಬರುತ್ತೆ ನಿಮಗೆ. ಬ್ಯಾಟ್ರಿ ಬಂದು ನಿಮ್ಗೆ ಇಲ್ಲೇ ಇನ್ಸರ್ಟ್ ಆಗಿರುತ್ತೆ. ಈ ನೀವು ಕಾಲ್ ಏನ್ ಇಡ್ತೀರಾ ಅಲ್ಲೇ ಮೌಂಟ್ ಆಗಿರುತ್ತೆ, ರಿಮೂವಲ್ ಮಾಡೋಕ್ಕಲ್ಲ. ಸೊ ಮೋಟರ್ ಬಂದು ಸೇಮ್ 6.7 ಕಿಲೋವ್ಯಾಟ್ ಮೋಟರ್, ಮಿಡ್ ಡ್ರೈವ್ ಮೋಟರ್ಸ್ ಬರುತ್ತೆ ನಿಮಗೆ. ಅಲ್ಲಿ ಮಿಡ್ ಅಲ್ಲಿ ಇರುತ್ತೆ, ಇಲ್ಲೇ ಇರುತ್ತೆ. ಸೇಮ್ ನೋಡೋದಾದ್ರೆ ನೀವು ಈ ಕಡೆ ನೋಡ್ಬೋದು. ಸೊ ಮಿಡ್ ಡ್ರೈವ್ ಮೋಟರ್ಸ್. ಅದೇ ಮೇನ್ ಏನಂತಂದ್ರೆ ನಿಮಗೆ ಚೈನ್ ಡ್ರೈವನ್ ಬರುತ್ತೆ. ಈ ಬೇರೆ ವೆಹಿಕಲ್ಸ್ ಇವಿ ಬೆಲ್ಟ್ ಕಟ್ ಆಗುತ್ತೆ, ಆ ಥರ ಏನು ನೆಸೆಸಿಟಿ ಇರಲ್ಲ. ಚೈನ್ ಕಟ್ ಆದ್ರೂ ನೀವು ಅದನ್ನ ಈಸಿಯಾಗಿ ನಾವು ಕನೆಕ್ಟ್ ಮಾಡ್ಬೋದು. ಸೊ ಚೈನ್ ಡ್ರೈವು. ಸೊ ನೀವು ಜೆನ್ 2ಗೂ ಜೆನ್ 3ಗೂ ಫೀಚರ್ಸ್ ನೋಡೋದಾದ್ರೆ ನಿಮಗೆ ಸೇಮ್ ಸಸ್ಪೆನ್ಷನ್ ವೈಸಲ್ಲಿ ನಿಮಗೆ ಫ್ರಂಟ್ ಸಸ್ಪೆನ್ಷನ್ ವೈಸ್ ಚೇಂಜಸ್ ಆಗಿದೆ, ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ನು. ಸೊ ನಿಮಗೆ ಬ್ರೇಕಿಂಗ್ ಸಿಸ್ಟಮ್ ಚೇಂಜ್ ಆಗಿದೆ, ಫ್ರಂಟ್ ಆ್ಯಂಡ್ ಬ್ಯಾಕಲ್ಲಿ ನೀವು ನೋಡ್ಬೋದು. ಸೊ ಅದರಲ್ಲಿ ರೀಜನರೇಟಿವ್ ಸಿಸ್ಟಮ್ನ ನಾವು ಇಲ್ಲೇ ಅಡಾಪ್ಟ್ ಮಾಡಿದ್ವಿ. ಸೊ ಇದರಲ್ಲಿ ಆಟೋ ಇರುತ್ತೆ, ಅದೇ ರೀಜನರೇಟಿವ್ ಆ ಥರ ನೆಸೆಸಿಟಿ ಏನು ಇರಲ್ಲ ಇದಕ್ಕೆ. ಬ್ರೇಕ್ ಬಂದು ಎರಡು ಡಿಸ್ಕ್ ಬ್ರೇಕ್, ಈ ಫ್ರಂಟ್ ಆ್ಯಂಡ್ ಬ್ಯಾಕ್ ಎರಡು ಸೆಕೆಂಡರಲ್ಲೂ ಸೇಮ್ ಡಿಸ್ಕ್ ಬ್ರೇಕ್ ಬರುತ್ತೆ. ಬಟ್ ಏನಂದ್ರೆ ರೀಜನರೇಟಿವ್ ಸಿಸ್ಟಮ್ ಅಂತ ನಾವು ಇಲ್ಲೊಂದು ಆ್ಯಡ್ ಆನ್ ಮಾಡಿದ್ವಿ. ಸೊ ಅದರಲ್ಲಿ ಏನಾಗ್ತಿತ್ತು ಅಂತಂದ್ರೆ ರೀಜನರೇಟ್ ಆಗೋದು ಬ್ರೇಕ್ ಹಿಡಿದಾಗ ಇಮಿಡಿಯೇಟ್ ಆಗಿ ಆಗ್ತಿತ್ತು. ಸೊ ಇದರಲ್ಲಿ ಆಟೋ ಆಗುತ್ತೆ ರೀಜನ್. ಸೊ ನಿಮ್ಗೆ ಅದು ನೋಡೋದಾದ್ರೆ ಟೈರಲ್ಲಿ ಚೇಂಜಸ್ ಆಗಿದೆ, ನೀವು ನೋಡ್ಬೋದು. ಜೆನ್ 2 ಅಲ್ಲಿ ಇರೋದಕ್ಕೂ ಟೈರ್ ಬಿಡ್ತು, ಜೆನ್ 3 ಅಲ್ಲಿ ಇರೋ ಟೈರ್ ಬಿಡ್ತು ನಿಮಗೆ ಚೇಂಜಸ್ ಆಗಿದೆ. ವಿಡ್ತ್ ಚೇಂಜಸ್ ಆಗಿದೆ. ನಿಮ್ಮ ಸೈಜ್ ಮಾತ್ರ ಸೇಮ್ ಇದೆ, 14 ಇಂಚಸ್ ಎರಡರಲ್ಲೂ. ಈ ವಿಡ್ತ್ ಮಾತ್ರ ಚೇಂಜಸ್ ಆಗಿದೆ. ಹೌದು, ಏಕೆಂದ್ರೆ ಈಗ ಸಡನ್ ಆಗಿ ಬ್ರೇಕ್ ಹಿಡಿದಾಗ ನಿಮಗೆ ಇಮಿಡಿಯೇಟ್ ರಿಫ್ಲೆಕ್ಟ್ ಆಗಬೇಕಲ್ಲ. ಸೊ ಅದರಿಂದ ವೆಯ್ಟ್ ನೋಡೋದಾದ್ರೆ ನಿಮಗೆ ಸೊ ಜೆನ್ 2ಗೂ ಜೆನ್ 3ಗೂ ರೆಡ್ಯೂಸ್ ಆಗಿದೆ. 7 kg ವರ್ಗು ನಿಮ್ಗೆ ರೆಡ್ಯೂಸ್ ಆಗಿದೆ. ಅದು 141 kg. ಸೊ ಇದು 131 kg. ಈ ಕೆಲವು ಕಸ್ಟಮರ್ಸ್ ಏನಿತ್ತು ಫೀಡ್ಬ್ಯಾಕ್ ಅಂದ್ರೆ ನಿಮ್ ಗಾಡಿ ತುಂಬಾ ವೆಯ್ಟ್ ಇದೆ ಅಂತ ಹೇಳೋರಿಗೆ ಅದು ರೆಡ್ಯೂಸ್ ಮಾಡಿ ಇವಾಗ ವೆಯ್ಟ್ಲೆಸ್ ಇದೆ, ಆರಾಮಾಗಿ ರೆಡ್ಯೂಸ್ ಮಾಡಿದ್ರೆ ಅಂದ್ರೆ ಮೈಲೇಜ್ ಜಾಸ್ತಿ ಆಗಿರ್ಬೋದು. ರೆಡ್ಯೂಸ್ ಅಂದ್ರೆ ಒಂದು 5 ರಿಂದ
ಜಾಸ್ತಿ ಬರುತ್ತೆ ಮೈಲೇಜ್, ಯಾಕಂದ್ರೆ ಡಿಪೆಂಡ್ ಅಪಾನ್ ಯೂಸೇಜ್ ಮೇಲೆ. ಅವ್ರೇನಾದ್ರು EV ಕಸ್ಟಮರ್ಸ್ ಆಗಿದ್ರೆ ಅವ್ರಿಗೆ ಒಂದು ಹ್ಯಾಂಡ್ಲಿಂಗ್ ಗೊತ್ತಿದ್ರೆ ಅದ್ರಲ್ಲಿ ಯೂಸ್ ಮಾಡ್ಬೋದು. ಈಗ ಪೆಟ್ರೋಲ್ ಇಂದ ಕನ್ವರ್ಟ್ ಆಗ್ತಾರೆ ಅಂತಂದ್ರೆ ಅವ್ರಿಗೆ EVಗೆ ಅಡ್ಜಸ್ಟ್ ಆಗ್ಬೇಕು. ಸೊ ಅವಾಗ ನಿಮ್ಗೆ ಸ್ಟಾರ್ಟಿಂಗ್ ಅಲ್ಲಿ ಪ್ರಾಪರ್ ಮೈಲೇಜ್ ಬರಲ್ಲ. ಅವ್ರು ಯಾವ್ದಾದ್ರು ಪ್ರೀವಿಯಸ್ ಯಾವ್ದಾದ್ರು ರನ್ ಮಾಡಿದ್ರೆ ಅವ್ರು ಪರ್ಫೆಕ್ಟ್ ಆಗಿ ಅಡ್ಜಸ್ಟ್ ಆಗುತ್ತೆ ಇದು. ಆಮೇಲೆ ಬ್ಯಾಟ್ರಿ ಬಂದು 4.5 ಕಿಲೋವ್ಯಾಟ್ ಹೇಳಿದ್ರಿ. ಇಲ್ಲ 4 ಕಿಲೋವ್ಯಾಟ್ ಬ್ಯಾಟ್ರಿ. 4 ಕಿಲೋವ್ಯಾಟ್ ಬ್ಯಾಟ್ರಿ. ಸೊ ಒಂದು ಸಲ ಚಾರ್ಜ್ ಮಾಡಿದ್ರೆ ಎಷ್ಟು ಬರುತ್ತೆ ಸರ್? ನಿಮ್ಗೆ ಟ್ರೂ ರೇಂಜ್ ಹೇಳೋದಾದ್ರೆ ಒಂದ್ಸಲ ಚಾರ್ಜ್ ಮಾಡಿದ್ರೆ ನಿಮ್ಗೆ ಈಕೋದಲ್ಲಿ ನೋಡೋದಾದ್ರೆ 115 ವರ್ಗೂ ಬರುತ್ತೆ. 115 120 ವರ್ಗೂ ಬರುತ್ತೆ ಈಕೋ, ಅಪ್ ಟು 45 ಸ್ಪೀಡ್ ಅಲ್ಲಿ. ಈಗ ರೈಡ್ ಮಾಡೋದು ನಿಮ್ಗೆ ಇದು ಈಕೋ ಮಾಡೆಲ್ ಇದು. ಎಕೋದಲ್ಲಾದ್ರೆ 96ಗೆ ನೀವು ಇಲ್ಲಿ ನೋಡ್ಬೋದು 103 ಕಿಲೋಮೀಟರ್ ತೋರಿಸ್ತಿದೆ. ಸೊ ಅದೇ ತರ ನಿಮ್ಗೆ ರೈಡಲ್ ನೋಡೋದಾದ್ರೆ 96ಗೆ 95. ನೀವು ತುಂಬಾ ಡೌನ್ಸ್ ಅಲ್ಲಿ ಏನಾದ್ರು ಜಾಸ್ತಿ ಯೂಸ್ ಮಾಡ್ತಾ ಆಟೋ ರೀಸನ್ ಆಗಿ ನಿಮ್ಗೆ ಇದು ಒಂದು 5 ರಿಂದ 6 ಕಿಲೋಮೀಟರ್ ಜಾಸ್ತಿ ಹೋಗ್ಬೋದು. ಎಮರ್ಜೆನ್ಸಿ ಇದ್ದಾಗ ನೀವು ಇದನ್ನ ಸ್ವಿಚ್ ಮಾಡಿದ್ರೆ ರಶ್ ಮೋಡ್ ಹೋಗ್ಬೋದು. ರಶ್ ಮೋಡ್ ತುಂಬಾ ಎಮರ್ಜೆನ್ಸಿ ಇದೆ, ನಾನು ಸ್ಪೀಡ್ ಆಗಿ ಹೋಗ್ಬೇಕು ಸಿಂಗಲ್ ರೋಡ್ ಅಲ್ಲಿ ಅಂದಾಗ ನೀವು ಇದನ್ನ ಯೂಸ್ ಮಾಡ್ಬೋದು. ಯೂಶಲಿ ಎಕೋ ಸಾಕು. ಈಗ ನಾವೇ ನೋಡಿದ್ವಿ, ಡಬಲ್ ರೈಡ್ ಬಂದ್ವಿ ಈಸಿಯಾಗಿ ಸಿಟಿ ಲಿಮಿಟ್ಸ್ ಅಲ್ಲಿ, ಅದು ಎಕೋ ಸಾಕು. ಇನ್ ಕೇಸ್ ಏನಾದ್ರು ಚಾರ್ಜರ್ ಯೂಸ್ ಮಾಡ್ತೀನಿ ಅಂದ್ರೂ ನಿಮ್ಗೆ ಇಲ್ಲೇ ಹ್ಯಾಂಡಲ್ ಬರತ್ರ ನಾವು ಚಾರ್ಜರ್ ಕೊಟ್ಟಿರ್ತೀವಿ. ಸೊ ಮೊಬೈಲ್ ಮೌಂಟ್ ನೀವೇನಾದ್ರು ಬೈ ಮಾಡಿದ್ರೆ ಇಲ್ಲಿಂದ ಚಾರ್ಜರ್ ಕನೆಕ್ಟಿವಿಟಿ ಮಾಡ್ಕೊಬಹುದು ಮೊಬೈಲ್ಗೆ. ಎಮರ್ಜೆನ್ಸಿ ಪರ್ಪಸ್ ಇದು C2C ಇದು ಅಪ್ಗ್ರೇಡ್ ಆಗಿದೆ. ಅದೇ ನಿಮ್ಗೆ 2 ಅಲ್ಲಿ ನೋಡೋದಾದ್ರೆ USB ಸಾಕೆಟ್ ಬರುತ್ತೆ. 3 ಅಲ್ಲಿ ನೋಡೋದಾದ್ರೆ ನಿಮ್ಗೆ C ಟೈಪ್ ಬರುತ್ತೆ. ಯಾಕಂದ್ರೆ ಯೂಸಲಿ ಮೊಬೈಲ್ ಎಲ್ಲ C ಟೈಪ್ ಇರೋದಲ್ವಾ, ಅದರಿಂದ ಎಲ್ಲ ಅಪ್ಡೇಟ್ ಆಗ್ಬಿಟ್ಟಿದೀವಿ. ಅದರಿಂದ ಡಿಕ್ಕಿ ಸ್ಪೇಸ್ ನೋಡೋದಾದ್ರೆ ನಿಮ್ಗೆ ಇದು ಸ್ಮಾಲ್ ಬೂಟ್ ಸ್ಪೇಸ್ ಇದು. ಸೊ ಇದು ಬಂದು ಗೂಡ್ ಸ್ಪೇಸ್ ಇದೆ. ಬೂಟ್ ಸ್ಪೇಸ್ ನಿಮ್ಗೆ ಅಪ್ ಟು ಸೇಮ್ 12 ಲೀಟರ್ಸ್ ಬರುತ್ತೆ. Gen 2 Gen 3 ಅಲ್ಲಿ ಏನ್ ಚೇಂಜಸ್ ಇಲ್ಲ. ಸೊ ಇದ್ರಲ್ಲಿ ಏನಂದ್ರೆ ಇದು ಆಪ್ಷನಲ್ ಇದೆ USB ಸಾಕೆಟ್ಸ್. Gen 2 ಅಲ್ಲಿ ಆದ್ರೆ ಡಿಫಾಲ್ಟ್ ಬರುತ್ತೆ ನಿಮ್ಗೆ. ಸೊ ಇದ್ರಲ್ಲಿ ನಿಮ್ಗೆ ಬೇಕು ಅಂದ್ರೆ ಹಾಕೊಬಹುದು, ಬೇಡ ಅಂದ್ರೆ ಇಲ್ಲ. ಎಮರ್ಜೆನ್ಸಿ ಕೆಲವು ಕಸ್ಟಮರ್ ಯೂಸ್ ಆಗಲ್ಲ, ಕೆಲವು ಕಸ್ಟಮರ್ ಯೂಸ್ ಆಗುತ್ತೆ, ಆ ಬೇಸ್ ಮೇಲೆ. ಇನ್ ಚಾರ್ಜಿಂಗ್ ಹಾಕೋ ನಾಬ್ ಎಲ್ಲ ಸೇಮ್ ಬರುತ್ತೆ, ಆಸ್ ಇಟ್ ಇಸ್ ಸೇಮ್. 2 ಮತ್ತೆ 3 ಅಲ್ಲೆಲ್ಲ ಬ್ಯಾಕ್ ಸೈಡ್ ಅಲ್ಲಿ, ಲೆಫ್ಟ್ ಸೈಡ್ ಅಲ್ಲಿ ಬರುತ್ತೆ ನಿಮ್ಗೆ ಚಾರ್ಜಿಂಗ್ ಹಾಕೋದ್ ಪಾಯಿಂಟ್ ಎಲ್ಲ. ಮತ್ತೆ ಇದೇನಂದ್ರೆ ಮೊಬೈಲ್ ಇಟ್ಕೊಬಹುದು. ಇದಕ್ಕೆ ಆರ್ಗನೈಸರ್ ಬರುತ್ತೆ. ಆರ್ಗನೈಸರ್ ಯೂಸ್ ಮಾಡಿದ್ರೆ ವಾಟರ್ ಬಾಟಲ್ಸ್, ವಾಲೆಟ್ಸ್ ಮತ್ತೆ ಸ್ಪೆಕ್ಸ್ ಆತರ ಏನಾದ್ರು ಡಾಕ್ಯುಮೆಂಟ್ಸ್ ಇದ್ರೆ ಈಸಿಯಾಗಿ ಕ್ಯಾರಿ ಮಾಡಬಹುದು. ಸ್ಕ್ರಾಚಸ್ ಏನ್ ಆಗಲ್ಲ ಅದಕ್ಕೆ. ಈಗ ಇದು ಬೂಟ್ ಸ್ಪೇಸ್, ಬ್ಯಾಕ್ ಸೈಡ್ ಡಿಕ್ಕಿ ಸ್ಪೇಸ್. ಸೊ ನೀವು ಡಿಕ್ಕಿ ಸ್ಪೇಸ್ ನೋಡೋದಾದ್ರೆ ಅಪ್ ಟು 43 ಲೀಟರ್ಸ್ ವರೆಗೂ ಸ್ಟೋರೇಜ್ ಕೆಪಾಸಿಟಿ. ಸೊ ವಿತ್ ಬೂಟ್ ಲ್ಯಾಂಪ್ ಬರುತ್ತೆ ನಿಮ್ಗೆ. ನೈಟ್ ರೈಡ್ ಅಲ್ಲಿ ನೀವೇನಾದ್ರು ಎಮರ್ಜೆನ್ಸಿ ಏನಾದ್ರು ಸ್ಟಾಕ್ ಮಾಡಿರ್ತೀರ ತಗೋಬೇಕು ಅಂದ್ರೆ ಪವರ್ ಇಲ್ಲ ಅನ್ನೋದು ನೆಸೆಸಿಟಿ ಇರಲ್ಲ, ಇಲ್ಲೇ ಕೊಟ್ಟಿರ್ತೀವಿ. ಸೊ ನಿಮ್ಗೆ ನೋಡೋದಾದ್ರೆ ಅಪ್ ಟು 43 ಲೀಟರ್ಸ್ ವರೆಗೂ ಸ್ಟೋರೇಜ್ ಕೆಪಾಸಿಟಿ. ಒಂದು ಫುಲ್ ಅಂಡ್ ಒಂದು ಹಾಫ್ ಹೆಲ್ಮೆಟ್ ಆರಾಮಾಗಿ ಇಡಬಹುದು. ಯಾಕಂದ್ರೆ ನಾವು ಹೈಯೆಸ್ಟ್ ಒಂದು ಯಾವ್ದೋ ವೆಹಿಕಲ್ ಅಲ್ಲಿ ನೋಡಿದ್ವಿ, ಹೈಯೆಸ್ಟ್ ಬೂಟ್ ಸ್ಪೇಸ್ ಇತ್ತು, ಬಟ್ ಅದನ್ನು ಮೀರಿದಷ್ಟು ಬೂಟ್ ಸ್ಪೇಸ್ ಇದ್ರಲ್ಲಿ ಸಿಗ್ತಾ ಇದೆ. ನೋಡಿ ಸಕ್ಕತ್ತಿದೆ. ಇರೋ EV ಸಿಗ್ಮೆಂಟ್ ಅಲ್ಲಿ ನಮ್ಮ ರಿವರ್ ಇಂಡಿನೇ ಹೈಯೆಸ್ಟ್ ಸ್ಟೋರೇಜ್ ಕೆಪಾಸಿಟಿ ಹೊಂದಿರೋದು, 55 ಲೀಟರ್ಸ್ ಸ್ಟೋರೇಜ್ ಕೆಪಾಸಿಟಿ. ಸೊ ಇದು ನೋಡೋದಾದ್ರೆ ನಿಮ್ಗೆ ಚಾರ್ಜರ್ ಸರ್ ಇದು. ಸೊ ಇದು ಬಂದು ನಿಮ್ಗೆ Gen 3 ಚಾರ್ಜರ್ ಇದು. Gen 2 ಬೇರೆ ಇದೆ. ಸೊ ಇದು ನೀವು 15 amp ಸಾಕೆಟ್. ಇದು ಬಂದು ವೆಹಿಕಲ್ ಗೆ ಇನ್ಸರ್ಟ್ ಮಾಡೋದು. ಸೊ ನಿಮ್ಗೆ ಏನಾಗುತ್ತೆ, ಯೂಶಲಿ 5 ಅವರ್ಸ್ ಇದು ನಿಮ್ಗೆ 5 ಅವರ್ಸ್ ಅಲ್ಲಿ ಫುಲ್ ಚಾರ್ಜಿಂಗ್ ಆಗುತ್ತೆ. ಇದು ಹೀಟ್ ಆದ್ರೆ ಫ್ಯಾನ್ ರನ್ ಆದಾಗ ನಿಮ್ಗೆ ಆಟೋಮೆಟಿಕ್ ಕೂಲ್ ಆಗುತ್ತೆ. ಸೊ ಆ ಬೇಸ್ ಮೇಲೆ ಇದನ್ನ ಫ್ಯಾನ್ ಸಮೇತ ಕೊಟ್ಟಿರೋದು ನಿಮ್ಗೆ. ಚಾರ್ಜರ್ ನೀವು ಎಲ್ಲಿ ಬೇಕಾದ್ರೂ ಕ್ಯಾರಿ ಮಾಡಬಹುದು, ಪೋರ್ಟಬಲ್. ಮತ್ತೆ ಇನ್ನೊಂದು ಏನಂದ್ರೆ ಇದ್ರ ಪ್ಲಸ್ ಪಾಯಿಂಟ್, ನೀವು ಓವರ್ ನೈಟ್ ಚಾರ್ಜ್ ಹಾಕಿಟ್ರು ಆಟೋ ಕಟ್ ಆಫ್ ಆಗುತ್ತೆ. ಮತ್ತೆ ನೀವು ಎಷ್ಟು ಬೇಕಷ್ಟು ಚಾರ್ಜ್ ಅಲ್ಲಿ ನೀವು ಮಾಡ್ಕೊಬಹುದು. ಇದರಲ್ಲಿ ಇದೊಂದು ಚೆನ್ನಾಗಿದೆ ಸರ್. ಇದು ಆಕ್ಚುಲಿ ಏನಕ್ಕೆ ಅಂತ ಕೊಟ್ಟಿರೋದು ಇದು ಸರ್? ಇದು ಬಂದು 2 in 1 ಪರ್ಪಸ್ ಅಂತ ಹೇಳ್ತೀವಿ. ಈಗ ಎಲ್ಲಾ ಕಸ್ಟಮರ್ಸ್ ಒಂದೇ ತರ ಯೂಸ್ ಮಾಡಲ್ಲ. ಕೆಲವರು ಇದರಲ್ಲಿ ಪೋರ್ಟರ್ ಮಾಡೋರು ಇರ್ತಾರೆ, ಕೆಲವರು ಆಫೀಸ್ ಯೂಸ್ಗೂ ಇರ್ತಾರೆ, ಕೆಲವರು ಪರ್ಸನಲ್ ಯೂಸ್ಗೂ ಇರ್ತಾರೆ. ಸೊ ಎಲ್ಲಾರ್ಗು ಒಂದೇ ಆಗ್ಲಿ ಅಂದ್ರೆ ನೀವು ಇದು ನೋಡೋದಾದ್ರೆ 2 ಟೈಪ್ಸ್ ಯೂಸ್ ಮಾಡ್ಬೋದು. ಇನ್ ಕೇಸ್ ಏನಾದ್ರು ವೆಹಿಕಲ್ ಸ್ಕಿಡ್ ಆಗ್ಬಿದ್ರು ನಿಮ್ಗೆ ಬಾಡಿ ಡ್ಯಾಮೇಜ್ ಆಗ್ಬಾರ್ದು. ಈ ಪಾರ್ಟ್ ಮಾತ್ರ ಇಂಪ್ಯಾಕ್ಟ್ ಆಗುತ್ತೆ. ನೀವು ಇದಕ್ಕೆ ಪೇಂಟ್ ಮಾಡ್ಕೊಬಹುದು, ಬೇಡ ಅಂದ್ರೆ ರೀಪ್ಲೇಸ್ ಮಾಡೋದು. ಇದಕ್ಕೇನ್ ಪ್ರಾಬ್ಲಮ್ ಆಗಲ್ಲ ನಿಮ್ಗೆ. ಸೊ ಅದು ಅಷ್ಟೇ. ಫ್ರಂಟ್ ಅಲ್ಲೂ ನೋಡೋದಾದ್ರೆ ನಿಮ್ಗೆ ಸ್ಕಿಡ್ ಆದ್ರೆ ಈ ಬಾಡಿಗೆ ಇಂಪ್ಯಾಕ್ಟ್ ಆಗ್ಬಾರ್ದು ಅಂತ ಇದನ್ನ ಗ್ರಾಬ್ ರೈಲ್ ಅಂತ ಹೇಳ್ತೀವಿ. ಇದನ್ನ ಫ್ರಂಟ್. ಸೊ ಇದು ಗ್ರಾಬ್ ರೈಲ್, ಇದು ಟಾಪ್ ಸ್ಟೇ ಅಂತ ಹೇಳ್ತೀವಿ. ಬಾಕ್ಸಸ್ ಬರುತ್ತೆ, ಆಡ್ ಆನ್ ಬಾಕ್ಸಸ್ ಹಾಕೊಂಡು ಹೋಗ್ಬೋದು. ಇಲ್ಲ ಏನಾದ್ರು ಲಗೇಜಸ್ ಕಟ್ಕೊಂತೀನಿ ಅಂದ್ರೆ ನಿಮ್ಗೆ ಈಸಿಯಾಗಿನೂ ಕ್ಯಾರಿ ಮಾಡ್ಬೋದು. ಒಂಥರ ಮಲ್ಟಿಪರ್ಪಸ್. ಯಾಕಂದ್ರೆ ನೀವೇನಾದ್ರು ಲಗೇಜ್ ಇಟ್ಕೊಂಡ್ರೆ ಇಲ್ಲಿ ಇಲ್ಲಿಂದ ಕಟ್ಕೊಳ್ಳೋಕು ಆಗುತ್ತೆ. ಬಿದ್ರೆ ರಫ್ಯೂಸ್ಗೆ ತುಂಬಾ ಚೆನ್ನಾಗಿದೆ ಗಾಡಿ. ರಫ್ಯೂಸ್ಗೆ ನೀವು ಗಾಡಿ ನೋಡ್ತಿದೀನಿ EV ಅಂತಂದ್ರೆ ಈ ಫೀಚರ್ಸ್ ಅಲ್ಲಿ ಈ ಪ್ರೈಸ್ ಸಿಗ್ಮೆಂಟ್ ಅಲ್ಲಿ ನಿಮ್ಗೆ ಇರೋದಂದ್ರೆ ರಿವರ್ ಇಂಡಿ ಒಂದೇ ಇರೋದು. ಇದು ಬ್ಯಾಕ್ ಸಪೋರ್ಟ್ ಆಪ್ಷನ್ ಅಲ್ಲ, ಎಲ್ಲದಕ್ಕೂ ಬರುತ್ತೆ. ಇದು ಬ್ಯಾಕ್ ಸಪೋರ್ಟ್ ಇನ್ ಕೇಸ್ ಏಜ್ಡ್ ಪರ್ಸನ್ ಇರ್ತಾರೆ ಅವ್ರಿಗೆ ಆಪ್ಷನ್ ಎಲ್ಲ ಕೊಟ್ಟಿರೋದು. ಇದು ಬೇಕು ಅಂದ್ರೆ ಹಾಕ್ಸ್ಕೊಬಹುದು, ಇದೇನ್ ರೆಗ್ಯುಲರ್ ಆಗಿ ಏನಿಲ್ಲ. ಮತ್ತೆ ಇನ್ನೊಂದೇನೋ ಇದು ಬರ್ತಾ ಇತ್ತು ಅನ್ಸುತ್ತೆ, ಒಂದು ಇದಕ್ಕೆ ಒಂದು ಟಾಪ್ ಸ್ಟೇ ಅಂತ ಹೇಳ್ತೀವಿ. ಅದನ್ನ ಟಾಪ್ ಸ್ಟೇ ಬಂದು ನೀವು ಬಾಕ್ಸಸ್ ಯೂಸ್ ಮಾಡ್ತೀವಿ ಅಂದ್ರೆ ಬಾಕ್ಸಸ್ ಹಾಕೊಬಹುದು. ಇಫ್ ಇನ್ ಕೇಸ್ ಇಲ್ಲ ಅಂದ್ರೆ ಇದನ್ನ ರಿಮೂವ್ ಮಾಡ್ಬಿಟ್ಟು ಟಾಪ್ ಸ್ಟೇ ಹಾಕೊಂಡ್ರೆ ಲಗೇಜಸ್ ಕಟ್ಕೊಬಹುದು. ಬಾಕ್ಸಸ್ ದೊಡ್ಡ ಬಾಕ್ಸಸ್ ಏನಾದ್ರು ಕಮರ್ಷಿಯಲ್ ಪರ್ಪಸ್ ಯೂಸ್ ಮಾಡ್ತೀನಿ ಅಂದ್ರೆ ನೀವು ಯೂಸ್ ಮಾಡಬಹುದು. ಇದು ಬಂದು 2021 ಅಲ್ಲಿ R&D ಆಗಿರೋದು. ಪ್ರಾಪರ್ ಸೇಲ್ ಬಂದು 23 ಇಂದ ಕಮೆನ್ಸ್ ಆಗಿ 25 ಅಲ್ಲಿ ನಮಗೆ SUV ಸ್ಕೂಟರ್ಸ್ ಅಲ್ಲಿ
ರೆಡ್ ಡಾಟ್ ವಿನ್ನರ್ ಅವಾರ್ಡ್ ಬಂದಿದೆ ಸರ್ ಅಂದ್ರೆ ವಿನ್ನರ್ River ಗೆ. ಫಸ್ಟ್ ಪ್ಲೇಸ್. SUV ಸೆಗ್ಮೆಂಟ್ ಅಲ್ಲಿ SUV ಸೆಗ್ಮೆಂಟ್ ಅಲ್ಲಿ ಈ ಸೆಗ್ಮೆಂಟ್ ಚೆನ್ನಾಗಿದೆ ಪ್ರಾಡಕ್ಟ್ ಅಲ್ಲಿ ಅನ್ನೋದಕ್ಕೆ ರೆಡ್ ಡಾಟ್ ವಿನ್ನರ್ ಅನೌನ್ಸ್ ಆಗಿರೋದು ಓವರ್ ಆಲ್ ಇವಿಗಳಲ್ಲಿ. ಇವಿಗಳಲ್ಲಿ. ಓಕೆ, ಅದು ಬಿಟ್ಟರೆ ಯೂನಿಕ್ ಫೀಚರ್ ಏನಿದೆ ಸರ್ ಸೆಕೆಂಡ್ ಜನರೇಷನ್ಗೂ ಥರ್ಡ್ ಜನರೇಷನ್ಗೂ ಮೇಜರ್ ಡಿಫರೆನ್ಸ್ ಅಂದ್ರೆ ಮೇನ್ ನೀವು ನೋಡೋದಾದ್ರೆ ಡಿಸ್ಪ್ಲೇ ನೋಡೋದಾದ್ರೆ ಮೇನ್ ತುಂಬಾ ಚೇಂಜಸ್ ಆಗಿದೆ ಸರ್. ಯಾಕಂದ್ರೆ Zen 2 ಅಲ್ಲಿ ಎಲ್ಲ ನೀವೇ ಮ್ಯಾನ್ಯುವಲ್ ಮಾಡ್ಕೊಬೇಕು. ಸೊ ಇದರಲ್ಲಿ ಗೈಡ್ ಮಾಡುತ್ತೆ. ಓಕೆ, ಲೈಕ್ ನೀವು ನೋಡೋದಾದ್ರೆ ನೋಡಿ ಸ್ಟಾರ್ಟ್ ಮಾಡ್ಬೇಕಾದ್ರೆ ಇಲ್ಲಿ ಕೇಳ್ತಿದೆ ಬ್ರೇಕ್ ಪ್ಲೇಸ್ ಟು ಸ್ಟಾರ್ಟ್ ಮಾಡಿ ಅಂತ. ನಾವ್ ಈಸಿಯಾಗಿ ನೀವು ವೆಹಿಕಲ್ ನ ಸ್ಟಾರ್ಟ್ ಮಾಡ್ಬೋದು. ಈಗ ಸೈಡ್ ಸ್ಟ್ಯಾಂಡ್ ರಿಮೂವ್ ಆಗ್ಬೇಕು ಅಂದ್ರೆ ಇಲ್ಲಿ ಸೆನ್ಸರ್ ತೋರಿಸುತ್ತೆ. ಸೈಡ್ ಸ್ಟ್ಯಾಂಡ್ ರಿಮೂವ್ ಆಗಿ ನೀವು ಬಟನ್ ಟ್ಯಾಪ್ ಮಾಡಿದ್ರೆ ಇಲ್ಲಿ ಮೋಟಾರ್ ಆನ್ ಅಂತ ಸಿಂಬಲ್ಸ್ ಬರುತ್ತೆ. ಸೊ ಮೋಟಾರ್ ಆನ್ ಬಂದಾಗ ನಿಮ್ಗೆ ಇಲ್ಲಿ ನೀವು ಮೂವ್ ಮಾಡ್ಬೋದು. ಮತ್ತೆ ಆಫ್ ಮಾಡ್ತೀನಿ ಅಂದ್ರೂ ನಿಮ್ಗೆ ಇಲ್ಲಿ ತೋರಿಸುತ್ತೆ. ಅಗೇನ್ ನೀವು ಸ್ಟಾರ್ಟ್ ಮಾಡೋದಕ್ಕೆಲ್ಲ ಅದೇ ಗೈಡ್ ಮಾಡುತ್ತೆ ನಿಮ್ಗೆ. ಇದು ವೆಹಿಕಲ್ ಸಿಂಬಲ್, ಟೈಮಿಂಗ್ಸ್, ಸ್ಪೀಡು, ಇದು ಬ್ಯಾಟ್ರಿ ಪರ್ಸೆಂಟೇಜು, ಸ್ಪೀಡು, ಓವರ್ ಆಲ್ ಎಷ್ಟು ಕಿಲೋಮೀಟರ್ ರನ್ ಆಗಿದೆ. ಮತ್ತೆ ಇದರಲ್ಲಿ ಇನ್ನೊಂದು ಆಡ್ ಆನ್ ಫೀಚರ್ಸ್ ಏನಂದ್ರೆ ಕೆಲವು ಕಸ್ಟಮರ್ಸ್ಗೆ ಇನ್ನೂ ಕನ್ಫ್ಯೂಷನ್ ಇದೆ, ಸ್ಲೀಪ್ ಮೋಡ್ ಯಾವ ತರ ಹಾಕ್ಬೇಕಂತ ಗೊತ್ತಿಲ್ಲ. ಲೈಕ್ ಯಾವ ತರ ಅಂದ್ರೆ ಕೆಲವರು ಒಂದು 15 ಡೇಸ್ 20 ಡೇಸ್ ಇರಲ್ಲ ಮನೇಲಿ, ಅವಾಗ ಬ್ಯಾಟ್ರಿ ಫುಲ್ ಚಾರ್ಜ್ ಇರುತ್ತೆ. ಸೊ ಇದು ಡಿಸ್ಚಾರ್ಜ್ ಆಗಬಾರ್ದು, ವೇಸ್ಟ್ ಆಗಬಾರ್ದು ಅಂದ್ರೆ ನೀವು ಒಂದು ಮೆಥಡ್ ಯೂಸ್ ಮಾಡಬೇಕು. ತೋರಿಸ್ತೀನಿ ಬನ್ನಿ. ಸೊ ಇಲ್ಲಿ ಸೆಟ್ಟಿಂಗ್ ಸೆಲ್ ಅಂತ ಇದೆಯಲ್ಲ, ಇದು ಈ ಬಟನ್ ನ ನೀವು 2 ಟೈಪ್ಸ್ ಪ್ರೆಸ್ ಮಾಡಿದ್ರೆ ಇಲ್ಲಿ ಟ್ರಿಪ್ 1 ಟ್ರಿಪ್ 2 ಅಂತ ತೋರಿಸುತ್ತೆ. ನೆಕ್ಸ್ಟ್ ಬಂದು ಸ್ಲೀಪ್ ಮೋಡ್ ಬರುತ್ತೆ. ಸ್ಲೀಪ್ ಮೋಡ್ ಅಲ್ಲಿ ನಿಮ್ಗೆ ಇದೇ ಗೈಡ್ ಮಾಡುತ್ತೆ. ಹೋಲ್ಡ್ ಸೆಟ್ ಫಾರ್ 3 ಸೆಕೆಂಡ್ಸ್ ಟು ಎನೇಬಲ್ ಅಂತ. ಇದು ಆಕ್ಟಿವೇಟ್ ಮಾಡೋದಕ್ಕೆ 3 ಸೆಕೆಂಡ್ಸ್ ನಾವು ಹೋಲ್ಡ್ ಮಾಡಿ ಇಟ್ಕೊಬೇಕು. ಹೋಲ್ಡ್ ಮಾಡಿ ಇಟ್ಕೊಂಡ್ರೆ ಕೀ ಆಫ್ ಟು ಶಟ್ ಡೌನ್ ಅಂತ. ಯಾಕೆಂದ್ರೆ ಇದ್ರಲ್ಲಿ Zen 3 ಅಲ್ಲಿ ಮೇನ್ ಫೀಚರ್ಸ್ ಏನಂದ್ರೆ ಈಸಿಯಾಗಿ ನೀವು ಮಾನಿಟರ್ ಮಾಡಬಹುದು. ಅದೇ ತರ 2 ಅಲ್ಲೂ ನೋಡೋದಾದ್ರೆ 2 ಅಲ್ಲೂ Zen 2 ನಲ್ಲಿ ಈ ತರ Zen 2 ಅಲ್ಲಿ ತೋರ್ಸಲ್ಲ, ಡೈರೆಕ್ಷನ್ ತೋರ್ಸಲ್ಲ. ನಾವೇನ್ ಡೆಲಿವರಿ ಮೂವ್ಮೆಂಟ್ ಅಲ್ಲಿ ಹೇಳ್ಕೊಟ್ಟಿರ್ತೀವಲ್ಲ ಕಸ್ಟಮರ್ಸ್ಗೆ, ಅದನ್ನೇ ಫಾಲೋ ಅಪ್ ಮಾಡ್ಬೇಕು ಅವರು. ಇದ್ರಲ್ಲಿ ಆತರ ಏನಿರಲ್ಲ, ಇದ್ರಲ್ಲಿ ಈಸಿಯಾಗಿ ಮಾನಿಟರ್ ಮಾಡಬಹುದು. ಸೊ ಇವಾಗ ಸ್ಲೀಪ್ ಮೋಡ್ ಇದೆ. ಸ್ಲೀಪ್ ಮೋಡ್ ಇದೆ ಇವಾಗ ಗಾಡಿ. ನೀವು ಒಂದು 15 ಡೇಸ್ 100% ಚಾರ್ಜ್ ಇತ್ತು ಅಂದ್ರೆ ಡಿಸ್ಚಾರ್ಜ್ ಆಗಲ್ಲ. ಏನಂದ್ರೆ ಪರ್ ಡೇಗೆ ನೀವು 3 ಪಾಯಿಂಟ್ಸ್ 4 ಪಾಯಿಂಟ್ಸ್ ಕಡಿಮೆ ಆಗೋದನ್ನ 1 ಪಾಯಿಂಟ್ ಅಲ್ಲಿ ನಿಮ್ಗೆ ಡಿಸ್ಚಾರ್ಜ್ ಆಗ್ತಾ ಹೋಗುತ್ತೆ. ನೀವು ಬಂದು ಕೀನ ಆಕ್ಟಿವೇಟ್ ಮಾಡಿದ್ರೆ, ಮೀನ್ಸ್ ಕೀ ಆನ್ ಮಾಡಿದ್ರೆ ಸ್ಲೀಪ್ ಮೋಡ್ ಇಂದ ನಿಮ್ಗೆ ಆಕ್ಟಿವೇಟ್ ಆಗುತ್ತೆ ವೆಹಿಕಲ್. ಮತ್ತೆ ಸ್ಲೀಪ್ ಮೋಡ್ ಇರೋದು ಇದೊಂದು ಫೀಚರ್. ತುಂಬಾ ಟೈಮ್ ತಗೊಳ್ಳೋದಿಲ್ಲ, ತುಂಬಾ ಟೈಮ್ ತಗೊಳ್ಳೋದಿಲ್ಲ. ಮತ್ತೆ ಬೇರೆ ಗಾಡಿ ತರ ರೀಸೆಟ್ ಆಗಿ ಮತ್ತೆ ಆಕ್ಟಿವೇಟ್ ಆಗೋದಕ್ಕೆ ಟೈಮ್ ಬೇಕು ಅನ್ನೋದೇನಿಲ್ಲ, ಇಮಿಡಿಯೇಟ್ ಆಗಿ ರಿಲೀಫ್ ಆಗುತ್ತೆ ನಿಮ್ಗೆ. ಯೂಸಲಿ ಲಾಂಗ್ ಡೇಸ್ ಅಲ್ಲಿ ನಾನು 15 to 20 ಡೇಸ್ ಹೋಗ್ತೀನಿ ಅನ್ನೋರು ಇದೊಂದು ಮೋಡ್ ಯೂಸ್ ಮಾಡ್ತೀನಿ. ಸರ್ ಇವಾಗ ರಿವರ್ ಇಂಡಿ ಸಪೋಸ್ ತಗೊಂಡಿರ್ತಾರೆ ಅಂದ್ಕೊಳ್ಳಿ, ಆಲ್ರೆಡಿ ತಗೊಂಡಿರ್ತಾರೆ, ಎಷ್ಟೋ ಜನಕ್ಕೆ ಕೆಲವೊಂದು ಗೊತ್ತೇ ಆಗಲ್ಲ ಅನ್ನೋದು ಯಾವ್ದಾದ್ರು ಫೀಚರ್ಸ್ ಇದೆಯಾ ಅಂದ್ರೆ ಅದನ್ನ ತಿಳಿಸ್ಕೊಡೋಣ ಸರ್. ಮೇನ್ ಮೇಜರ್ ಕಸ್ಟಮರ್ಸ್ ಗೊತ್ತಾಗಲ್ಲ ಅಂತಂದ್ರೆ ಈ ಸ್ಲೀಪ್ ಮೋಡ್ ಒಂದು ಗೊತ್ತಾಗಲ್ಲ, ಅದ್ ಬಿಟ್ರೆ. ಸೊ ಈಗ ವೆಹಿಕಲ್ ನ ಸ್ಟಾರ್ಟ್ ಮಾಡ್ತೀವಿ, ಈಗ ಮೂವ್ಮೆಂಟ್ ಆಗ್ತಿರುತ್ತೆ. ಈಗ ನಾನು ಹಿಂಗ್ ಮೂವ್ಮೆಂಟ್ ಮಾಡ್ಬೋದು. ನಾನು ಸಡನ್ ಆಗಿ ಈಗ ರಿವರ್ಸ್ ಬರ್ಬೇಕು, ನಾನು ಇಳಿದು ತಳ್ಳಕ್ ಆಗಲ್ಲ. ಏಜ್ಡ್ ಪರ್ಸನ್ಸ್ ಇದು ನಾವು ಆದ್ರೆ ಯೂಸಲ್ ಆಗಿ ಹಿಂಗೆ ಮೂವ್ ಮಾಡ್ಕೊಬಹುದು. ಸೊ ಇದನ್ನ ಈ ಪಿ ಅನ್ನ ಬಟನ್ ಬಂದು ಪಾರ್ಕಿಂಗ್ ಬಟನ್ ಅಂತ ಹೇಳ್ತೀವಿ ನಾವು ಇದನ್ನ. ಸೊ ಇದನ್ನ 1 2 3 ಸೆಕೆಂಡ್ಸ್ ಹೋಲ್ಡ್ ಮಾಡಿ ಇಟ್ಕೊಂಡ್ರೆ ವೆಹಿಕಲ್ಸ್ ರಿವರ್ಸ್ ಬರುತ್ತೆ. Zen 2 ಅಲ್ಲಿ ಇದು ತೋರ್ಸಲ್ಲ ನಿಮ್ಗೆ, ರಿವರ್ಸ್ ನಾವೇ ಬರ್ಬೇಕು. ಇಲ್ಲಿ ಪ್ರೆಸ್ ಟು ಫಾರ್ವರ್ಡೆಡ್ ಅಸಿಸ್ಟ್ ಅಂತ ಬರುತ್ತೆ. ನೀವ್ ಹಿಂಗೆ ಥ್ರೋಟಲ್ ನ ಮೂವ್ಮೆಂಟ್ ಮಾಡಿದ್ರೆ ನಿಮ್ಗೆ ಇದು ವೆಹಿಕಲ್ ರಿವರ್ಸ್ ಬರುತ್ತೆ. ಸೊ ಅಗೇನ್ ನೀವು ಮುಂದೆ ಹಿಂದೆ ಫ್ರಂಟ್ ಟು ಬ್ಯಾಕ್ ಫಾರ್ವರ್ಡ್ ಮೂವ್ಮೆಂಟ್ ಮಾಡ್ಬೇಕಂದ್ರೆ 1 ಟ್ಯಾಪ್ ಮಾಡಿದ್ರೆ ಫ್ರಂಟ್ ಫಾರ್ವರ್ಡ್ ಆಗುತ್ತೆ. ಸೊ ಅಗೇನ್ ನೀವು 1 ಟ್ಯಾಪ್ ಮಾಡಿದ್ರೆ ರಿವರ್ಸ್ ಮೋಡ್ ಬರುತ್ತೆ ಸರ್. ಯಾಕಂದ್ರೆ ಇದು ಈಸಿ ಅಡ್ಜಸ್ಟ್ ಮಾಡ್ಲಿಕ್ಕೆ. ಫ್ರಂಟ್ ಟು ಬ್ಯಾಕ್ ನಾವು ಮೂವ್ಮೆಂಟ್ ಮಾಡ್ಬೇಕು ಅಂತಂದ್ರೆ ಚಿಕ್ಕ ಇರೋ ಜಾಗಗಳಲ್ಲಿ ಯೂಸ್ ಆಗುತ್ತೆ. ನೀವು ರೆಗ್ಯುಲರ್ ಮುಂದೆ ಫಾರ್ವರ್ಡ್ ಆಗ್ಬೇಕಂದ್ರೆ 1 2 3 ಸೆಕೆಂಡ್ಸ್ ನೀವು ಟ್ಯಾಪ್ ಮಾಡಿ ಇಟ್ಕೊಂಡ್ರೆ ವೆಹಿಕಲ್ಸ್ ಮುಂದೆ ಮೂವ್ಮೆಂಟ್ ಆಗುತ್ತೆ, ಇದು ಮೂವ್ಮೆಂಟ್ ಆಗುತ್ತೆ. ಇಲ್ಲ ಇನ್ನೊಂದು ಮೆಥಡ್ ಇದೆ. ಈಗ ಇದು ರಿವರ್ಸ್ ಮೋಡ್ ಬರ್ತಿರ್ತೀವಿ ನಾವು, ನಾನು ಸಡನ್ ಆಗಿ ಅದೆಲ್ಲ ನಾನು ಹೋಲ್ಡ್ ಮಾಡಿ ಇಟ್ಕೊಳಕ್ ಆಗಲ್ಲ ಅನ್ನೋರ್ಗುನು ಈ ಮೋಡ್ ಇದೆಯಲ್ಲ, ಈ ಮೋಡ್ ನ ರೈಟ್ ಲಿಫ್ಟ್ ಮಾಡಿದ್ರೆ ನೀವು ಮುಂದೆ ಮೂವ್ಮೆಂಟ್ ಆಗುತ್ತೆ. ಸೊ ಇದು 2 ಮೆಥಡ್. ಡೈರೆಕ್ಟ್ ಫಾರ್ವರ್ಡ್ ಆಗುತ್ತೆ, ಅದು ಈಸಿ ವೇ ಅಲ್ಲಿ ನೀವು ಯೂಸ್ ಮಾಡಬಹುದು. ಮತ್ತೆ ಇನ್ನೊಂದು ಹಿಲ್ ಹೋಲ್ಡ್ ಅಸಿಸ್ಟೆಂಟ್ ಅಂತ ಹೇಳಿದ್ರಿ. ನಿಮ್ಗೆ ಅವಾಗ ನಾವು ಬ್ರೇಕ್ ಹಿಡಿದು ನಿಲ್ಬೇಕು ಅನ್ನೋದೇನಿಲ್ಲ. ಈಗ ಯಾವ್ದೋ ಒಂದು ಎಮರ್ಜೆನ್ಸಿ ಕಾಲ್ ಮಾಡಬೇಕು, ಅಪ್ಸಲ್ ಇದ್ರು ನಿಮ್ಗೆ ಇಲ್ಲಿ ಆಕ್ಟಿವೇಟ್ ಆಗುತ್ತೆ, ಹೀಲ್ ಹೋಲ್ಡ್ ಆಕ್ಟಿವೇಟ್ ಅಂತ ಶೋ ಆಗುತ್ತೆ. ಮತ್ತೆ ಇಲ್ಲಿ ಡಿಸ್ಪ್ಲೇದು ಬರುತ್ತೆ. ನೀವು ಇದನ್ನ ಡಿಆಕ್ಟಿವೇಟ್ ಮಾಡ್ಬೇಕಂದ್ರೆ ಬ್ರೇಕ್ ನ ನೀವು ಲಿಫ್ಟ್ ಪ್ರೆಸ್ ಮಾಡಿದ್ರೆ ಇದು ಡಿಆಕ್ಟಿವೇಟ್ ಆಗುತ್ತೆ. ಸೊ ಇದು ಡೌನ್ ಅಲ್ಲಾದ್ರೂ ಯೂಸ್ ಮಾಡಬಹುದು, ನೀವು ಅಪ್ ಅಲ್ಲಾದ್ರೂ ಯೂಸ್ ಮಾಡಬಹುದು. ಇದು ಫೀಚರ್ಸ್ ಇದೆ ಸರ್ Zen 3 ಅಲ್ಲಿ. ಸರ್ ಫೈನಲ್ ಆಗಿ ಇದು ಬೆಲೆ ಎಷ್ಟಾಗುತ್ತೆ ಸರ್? ಸರ್ ಇವಾಗಿರೋ ಪ್ರೈಸ್ ಬಂದು ಹೀಲ್ ಹೋಲ್ಡ್ ನೀವು ಹೋಗ್ತೀನಿ ಅಂದ್ರೆ ಮಿನಿಮಮ್ ಯಾವುದೇ ಬೇರೆ ಬ್ರಾಂಡ್ ಆದ್ರೆ 1,92,000 ಇಂದ 2 lakh ಒಳಗಡೆ ಇದೆ. ಸೊ ನಮ್ದು ಬಂದು ಚೀಪೆಸ್ಟ್ ಪ್ರೈಸ್, ಇನ್ಕ್ಲೂಡಿಂಗ್ ನಿಮ್ಗೆ 3 years ವಾರಂಟಿ, 30,000 kilometers ವಾರಂಟಿಗೆ. ಸೊ ನಿಮ್ಗೆ 1,57,800 ಆಗುತ್ತೆ ಸರ್. ರೇಂಜ್ ಎಷ್ಟು ಬರುತ್ತೆ ಅಂದ್ರೆ ಎಕೋದಲ್ಲಾದ್ರೆ 110 120 ಡಿಪೆಂಡ್ ಅಪಾನ್ ಕಸ್ಟಮರ್ ಯೂಸೇಜ್, ರೈಡಿಂಗ್ ಪೊಸಿಷನ್ ಯಾವ ತರ ಇರುತ್ತೆ ಆ ಬೇಸ್ ಮೇಲೆ. ಸೊ ಅಪ್ರಾಕ್ಸಿಮೇಟ್ಲಿ 110 to 20 ಆಗುತ್ತೆ. 110 to 20 ಅಂತ ಟ್ರೂ ರೇಂಜ್. ಸೊ ವಾರಂಟಿ, ಬ್ಯಾಟರಿ ವಾರಂಟಿ ಮತ್ತೆ ಸರ್ ವಾರಂಟಿ ಮೋಟರ್ ಕೊಡೋದಾದ್ರೆ ನಮ್ದ್ರಲ್ಲಿ ಬಂದು ಬ್ಯಾಟ್ರಿ ಮತ್ತೆ ಮೋಟರು ನೀವು ಚಾರ್ಜಿಂಗ್ ತೋರಿಸಿದ್ನಲ್ಲ ಬಾಕ್ಸ್, ಸೊ ಆ ಚಾರ್ಜಿಂಗು ಸೇರಿಸಿ ನಿಮ್ಗೆ ಅಪ್ ಟು 3 years
30,000 ಕಿಲೋಮೀಟರ್ಸ್ ಬಂದು ಮ್ಯಾನುಫ್ಯಾಕ್ಚರಿಂಗ್ ವಾರಂಟಿ ಇರುತ್ತೆ. ಓಕೆ. ಸೊ ಅದ್ರ ಮೇಲೆ ನೀವು ಆ್ಯಡ್ ಆನ್ ಮಾಡ್ಕೊಂತೀನಿ ಅಂದರೆ 4,999 ಪ್ಲಸ್ 18% GST ಆಡಿದ್ರೆ 5,899 ಪೇ ಮಾಡಿದ್ರೆ ಎಕ್ಸ್ಟ್ರಾ 2 ಇಯರ್ಸ್ ಕೊಡ್ತೀವಿ. ಅದರಲ್ಲಿ ನೀವು ಓವರ್ ಆಲ್ 5 ಇಯರ್ಸ್ 50,000 ಮಾಡ್ಕೊಬೋದು. ಇಲ್ಲ ಸರ್ ನನಗೆ ಲಾಂಗ್ ಟರ್ಮ್ ನೋಡ್ತೀನಿ ಅಂದರೆ 2 ಆಪ್ಷನ್ ಇದೆ ಇಲ್ಲಿ. ಕೆಲವರು 5 ಇಯರ್ಸ್ ತೊಗೊಬೋದು, ಕೆಲವರು 8 ಇಯರ್ಸ್ ತೊಗೊಬೋದು. 8 ಇಯರ್ಸ್ 80,000 ತೊಗೊಳ್ತೀನಿ ಅಂದರೆ ನೀವು 9,911 ರುಪೀಸ್ ಒಂದು ಪೇ ಮಾಡ್ಕೊಂಡು 10,000 ನಿಯರ್ ಬೈ. ಸೊ ನಿಮಗೆ ಅಪ್ ಟು 8 ಇಯರ್ಸ್ 80,000 ವರ್ಗು ನೀವು ಯೂಸ್ ಮಾಡ್ಬೋದು ಸರ್. ಬ್ಯಾಟ್ರಿ ಮತ್ತೆ ಮೋಟರ್ ಏನೇ ಪ್ರಾಬ್ಲಮ್ ಆದ್ರೂ 5 ಇಯರ್ಸ್ ಇರುತ್ತೆ. ಇನ್ ರಿಮೈನಿಂಗ್ ಬ್ಯಾಟ್ರಿ ಪರ್ಸೆಂಟೇಜ್ ಆಗ್ತಾ 70% ಬ್ಯಾಟ್ರಿ ಇರಬೇಕು. ಕಾಸ್ಟ್ ಅಂದ್ರೆ ಬ್ಯಾಟ್ರಿ ಹೆಲ್ತ್ ಬಂದು 70% ಬಿಲೋ ಇರಬಾರ್ದು. ಓಕೆ. ಸೊ ಆ ಥರ ಇದ್ದಾಗ ನಿಮಗೆ ಈಸಿಯಾಗಿ ರಿಪ್ಲೇಸ್ಮೆಂಟ್ ಇರುತ್ತೆ. ಅದು ಬಂದು 3 ಇಯರ್ಸ್ ಮಾತ್ರ. ಕಸ್ಟಮರ್ 2 ಆಪ್ಷನ್, ಅವ್ರು ಯಾವ್ದು ಬೇಕಾದ್ರೂ ತಗೊಂಡು. ಬಟ್ ಏನಂದು ಬ್ರಾಂಚ್ ಮೈನ್ ರಾಜಾಜಿನಗರಲ್ಲಿ ಇದೆ. ರಾಜಾಜಿನಗರ ಫಸ್ಟ್ ಮೈನ್ 4th ಬ್ಲಾಕ್ ಅಲ್ಲಿ ಇದೆ. ಸೊ ನಿಯರ್ ಬೈ ಈ ಕಡೆ, ಮತ್ತೆ ಯಲಹಂಕದಲ್ಲಿ ಒಂದಿದೆ, ಹೆಬ್ಬಾಳದಲ್ಲಿ ಒಂದಿದೆ ಸರ್. ಇನ್ನು ರೀಸೆಂಟ್ ಆಗಿ ತುಮಕೂರಲ್ಲಿ ಒಂದಾಗಿದೆ. ಮತ್ತೆ ಸರ್ವಿಸ್ ಸ್ಟೇಷನ್ ಬಂದು ನಮ್ದು ಪೀಣ್ಯದಲ್ಲಿ ಬರುತ್ತೆ. ಯಾಕೆಂದ್ರೆ ನೆಲಮಂಗಲದಿಂದ ಬರೋವರೆಗೂ ಪೀಣ್ಯ ಹತ್ರ ಆಗುತ್ತೆ. ಈ ಕಡೆ ವಿಜಯನಗರ ಮತ್ತೆ ಈ ಸರೌಂಡಿಂಗ್ ಎಲ್ಲ ಕ್ಯಾಚಪ್ ಆಗಿ ಅಂತ SRS ಜಂಕ್ಷನ್ ಹತ್ರನೇ ಇದೆ ನಮ್ದು ಸರ್ವಿಸ್. ರಿವರ್ ಇಂಡಿನಲ್ಲಿ ಕನ್ಫ್ಯೂಷನ್ ಇಲ್ಲ, ಯಾಕಂದ್ರೆ ನಾನು ಎಷ್ಟೋ ವೆಹಿಕಲ್ ರಿವ್ಯೂನ ಮಾಡಿದೀನಿ. ಬಟ್ ಅದರಲ್ಲಿ ಎಷ್ಟೆಷ್ಟು ವೇರಿಯಂಟ್ ಇದೆ ಅಂದ್ರೆ ಬ್ಯಾಟ್ರಿ ಚೇಂಜಸ್ ಆಗೋದು, ರೇಂಜ್ ಚೇಂಜಸ್ ಆಗೋದು. ಸೊ ಆ ಥರದ್ದು ಯಾವುದು ಕನ್ಫ್ಯೂಷನ್ ಇಲ್ಲ. ರಿವರ್ ಇಂಡಿಗೆ ಬಂದ್ರೆ ನಿಮಗೆ ಸಿಂಪಲ್ ಗೆ 4 kW ಬ್ಯಾಟ್ರಿ ಇದೆ ಸಿಗೋದು. ನಿಮಗೆ 110ರಿಂದ 120 ಕಿಲೋಮೀಟರ್ ಮೈಲೇಜ್ ಬರುತ್ತೆ, ಎಸ್ಪೆಷಲಿ ಎಕೋದಲ್ಲಿ. ಇನ್ನ ಮತ್ತೆ ನಿಮಗೆ ಸ್ಮಾರ್ಟ್ ಫೀಚರ್ಸ್ಗಳು ಏನೆಲ್ಲ ಹೇಳಿದ್ವು ಅದೆಲ್ಲ ನೀವು ಕೇಳಿರ್ತೀರ. ಈ ಗಾಡಿ ಇಷ್ಟ ಆಯ್ತು ಅಂತಂದ್ರೆ ಬಂದು ಟೆಸ್ಟ್ ಡ್ರೈವ್ ಮಾಡಿ ಸರ್. ಟೆಸ್ಟ್ ಡ್ರೈವ್ ಯಾವಾಗ ಅವೈಲೇಬಲ್ ಇರುತ್ತಲ್ಲ? ಟೆಸ್ಟ್ ಡ್ರೈವ್ ನಾವು ಮನೆಗೂ ಕೊಡ್ತೀವಿ, ಇಲ್ಲ ಕಸ್ಟಮರೇ ಶೋರೂಮ್ ವಿಸಿಟ್ ಮಾಡ್ತೀವಿ ಅಂದ್ರೆ ಶೋರೂಮ್ ಅಲ್ಲೂ ಕೊಡ್ತೀವಿ. ಮನೆಯವರೆಲ್ಲ ಓಡಿಸೋ ತರ ಇತ್ತು. ಮನೆಯವರೆಲ್ಲ ಏನಾದ್ರು ಕನ್ಫ್ಯೂಷನ್ಸ್ ಇತ್ತು, ಅವರು ಅಲ್ಲಿ ಟೆಸ್ಟ್ ರೈಡ್ ಮಾಡ್ತೀನಿ ಲೋಕಲ್ ಅಂದ್ರೆ ಅದನ್ನು ಅವೈಲೇಬಲ್ ಇದೆ. ನಾನು ಅದು ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀವಿ, ಆ ನಂಬರ್ ಕಾಂಟ್ಯಾಕ್ಟ್ ಮಾಡಿದ್ರೆ ಸಾಕು. ಸೊ ನೀವು ನಿಯರ್ ಬೈ ಕಳಿಸ್ಕೊಡ್ತೀವಿ. ಟೆಸ್ಟ್ ಡ್ರೈವ್ ಮಾಡಿ ನಿಮಗೆ ಗಾಡಿ ಇಷ್ಟ ಆಯ್ತು ಅಂತ ಅಂದ್ರೆ ನೀವು ತಗೋಬಹುದು ಅಂತ ಹೇಳ್ತಾ ವಿಡಿಯೋ ನಿಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.